ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆಲ್ರೆಡಿ ನೀವು ಈ ಲುಕ್ನ ನೋಡಿದ್ದೀರಾ. ನನ್ನ ಬೇಸಿಕ್ ಮೇಕಪ್ ರುಟೀನ್ನ ಫಾಲೋ ಮಾಡಿದ್ದೀನಿ ಆ್ಯಂಡ್ ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ಪ್ರಾಡಕ್ಟ್ನ ತೋರಿಸ್ತಾ ಇದ್ದೀನಿ. ತುಂಬ ಥರ ಪ್ರಾಡಕ್ಟ್ ಯೂಸ್ ಮಾಡೋ ಬದಲು ಎಲ್ಲ ಒಂದರಲ್ಲೇ ಇದ್ರೆ ಆಗುತ್ತಲ್ವ. ಇವತ್ತು ಹೇರ್ ಟೂಲ್ನ ತೋರಿಸ್ತಾ ಇದ್ದೀನಿ ಆ್ಯಂಡ್ ದಿಸ್ ಇಸ್ ಫ್ರಮ್ ಅಗಾರೋ. ಇದು 4-in-1 ಹೇರ್ ಸ್ಟ್ರೈಟ್ನರ್. ನಿಮಗೆ ಇಲ್ಲಿ ಆನ್ ಆ್ಯಂಡ್ ಆಫ್ ಕೂಡ ಕೊಟ್ಟಿರ್ತಾರೆ. ಈ ಬಟನ್ನ ನೀವು ಲೆಫ್ಟ್ ಪುಲ್ ಮಾಡಿದ್ರೆ ನಿಮಗೆ ಕ್ರಿಂಪ್ ಓಪನ್ ಆಗುತ್ತೆ ಆ್ಯಂಡ್ ಅದನ್ನು ಡೌನ್ವರ್ಡ್ ಮಾಡಿ ಅಗೇನ್ ನೀವು ಲೆಫ್ಟ್ ಪುಲ್ ಮಾಡಿದ್ರೆ ಟಾಂಗ್ ಕೂಡ ಓಪನ್ ಆಗುತ್ತೆ ಆ್ಯಂಡ್ ಎಲ್ಲನೂ ಒಟ್ಟಿಗೆ ಪ್ರೆಸ್ ಮಾಡಿ ಈ ಒಂದು ಬಟನ್ನ ನೀವು ಮಧ್ಯದಲ್ಲಿ ಇಟ್ಟಾಗ ಕಂಪ್ಲೀಟ್ ಲಾಕ್ ಆಗುತ್ತೆ ಆ್ಯಂಡ್ ಈ ಬಟನ್ನ ಅಪ್ವರ್ಡ್ಸ್ ಪುಷ್ ಮಾಡಿದ್ರೆ ಸ್ಟ್ರೈಟ್ನರ್ ಇರುತ್ತೆ ಆ್ಯಂಡ್ ಡೌನ್ವರ್ಡ್ಸ್ ಪುಷ್ ಮಾಡಿದ್ರೆ ನಿಮಗೆ ಕರ್ಲ್ ಕೂಡ ಸಿಗುತ್ತೆ. ಸೊ ಎಲ್ಲಾ ಥರ ಟೂಲ್ಸ್ ಬಳಸೋ ಬದಲು ಇದು ಒಂದನ್ನೇ ಬಳಸಿದ್ರೆ ತುಂಬಾನೇ ಬೆಸ್ಟ್ ಅಂತ ಹೇಳ್ತೀನಿ. ಆ್ಯಂಡ್ ನಿಮ್ಗೆ ಇದು ತುಂಬಾನೇ ಕನ್ವೀನಿಯಂಟ್ ಆಗಿ ಕೂಡ ಇದೆ. ಟ್ರಾವೆಲಿಗೆಲ್ಲ ತುಂಬಾನೇ ಯೂಸ್ಫುಲ್ ಅಂತ ಹೇಳ್ಬೋದು. ಫಸ್ಟ್ ನಾನು ಇಲ್ಲಿ ಕ್ರಿಂಪ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಆ್ಯಂಡ್ ಕ್ರಿಂಪ್ ಎಷ್ಟು ಚೆನ್ನಾಗಿದೆ, ಸ್ಟ್ರೈಟ್ನರ್ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂದ್ಬಿಟ್ಟು ನಾನು ಕ್ರಿಂಪಿಂಗ್ ಸೆಕ್ಷನ್ ಅಲ್ಲೇ ನಿಮಗೆ ಸ್ಟ್ರೈಟ್ನ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ನೀವೇ ಎರಡೂ ಕಡೆ ಡಿಫ್ರೆನ್ಸ್ನ ನೋಡಿ, ಬಿಕಾಸ್ ಎಷ್ಟು ಕ್ವಿಕ್ ಆಗಿ ಒಂದು ಸ್ವೈಪಲ್ಲಿ ನನ್ನ ಹೇರ್ ಸ್ಟ್ರೈಟ್ ಆಯಿತು. ನೆಕ್ಸ್ಟು ಕರ್ಲ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ತುಂಬಾ ಸಿಂಪಲ್. ಕರ್ಲಿಂಗ್ ಸೆಕ್ಷನಲ್ಲಿ ನಿಮ್ಮ ಒಂದು ಸೆಕ್ಷನ್ ಆಫ್ ಹೇರ್ನ ಇಟ್ಬಿಟ್ಟು ರೋಲ್ ಮಾಡಿ ಒಂದು 20 to 30 seconds ಬಿಟ್ಟರೆ ನಿಮಗೆ ಕರ್ಲ್ ಆಗುತ್ತೆ. ಸೊ ಎಷ್ಟು ಕ್ವಿಕ್ ಆ್ಯಂಡ್ ಈಸಿ ಅಂತ ಅನ್ನಿಸ್ತು ನನಗೆ. ಆ್ಯಂಡ್ ನಿಮ್ಗೇನಾದರೂ ಡಿಫ್ರೆಂಟಾಗಿ ಟ್ರೆಡಿಷ್ನಲ್ ಲುಕ್ ಮಾಡಬೇಕು ಅಂತ ಇದ್ದರೆ ನೀವು ಈ ಡಬಲ್ ಟಾಂಗ್ನ ಬಳಸ್ಕೋಬೋದು. ಇದು ನಿಮಗೆ ವೇವಿ ಎಫೆಕ್ಟ್ ಕೊಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಆ ಒಂದು ಟೆಕ್ಸ್ಚರ್ ನಮಗೆ ಒಂದು ಬ್ಯೂಟಿಫುಲ್ ಲುಕ್ನ ಪ್ರೊವೈಡ್ ಮಾಡುತ್ತೆ. ಸಾಕಲ್ವಾ ಇದು ಒಂದು ಟೂಲ್ ಇದ್ದರೆ, ನಮಗೆ 4-5 ಬಳಸೋ ಬದಲು ಇದು ಒಂದೇ ಸಾಕು ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ನಿಮ್ಗೇನಾದರೂ ಈ ಪ್ರಾಡಕ್ಟ್ ಬೇಕು ಅಂತಿದ್ರೆ ನಾನು ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ಸೊ ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಸೋ ಫಾರ್. ಆ್ಯಂಡ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ ಬಾಯ್.